ಪ್ರಿಯರಾದವರೇ, ನೀವು ಭಾಗ್ಯವಂತರು, ಭಾಗ್ಯವಂತೆಯರು. ಭಾಗ್ಯವಂತರು ಅಂದರೆ ಏನು ಗೊತ್ತಾ? ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಧನ್ಯರು, ಧನ್ಯರ ವಾಕ್ಯಗಳು. ಯೇಸು ಧನ್ಯರು ಎಂಬುದಾಗಿ ಹೇಳಿದಂತ ಕೆಲವೊಂದು ವಾಕ್ಯಗಳು ಇದೆ. ನೀವು ಧನ್ಯರು ಅಂದರೆ ಏನರ್ಥ? ಆಶೀರ್ವದಿಸಲ್ಪಟ್ಟವರು. ಯು ಆರ್ ಎ ಬ್ಲೆಸ್ಡ್ ಪರ್ಸನ್ ಎಂಬುದಾಗಿ ಅರ್ಥ. ನಿಮ್ಮ ನೋಡಿ ನಾನು ಹೇಳುತ್ತೇನೆ, ನೀವು ಆಶೀರ್ವದಿಸಲ್ಪಟ್ಟವರು. ಹೇಗೆ ಹೇಳುತ್ತೀರಾ ಎಂದು ಕೇಳಿದರೆ, ದೇವರ ವಾಕ್ಯಗಳನ್ನು ಕೇಳುವಂತ ನೀವು ಆಶೀರ್ವದಿಸಲ್ಪಟ್ಟವರು, ದೇವರಿಂದ ಆಶೀರ್ವದಿಸಲ್ಪಟ್ಟವರು ತಾನೆ. ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ಉತ್ತರ ಕೊಡುತ್ತಾರೆ. ಅಂದ್ರೆ ನೀವು ದೇವರಿಗೆ ಸಮೀಪವಾಗಿ ಇದ್ದೀರಿ, ಆತನೊಂದಿಗೆ ನಡೆಯುತ್ತಾ ಇದ್ದೀರಿ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನಿದೆ? ನೀವು ಆಶೀರ್ವದಿಸಲ್ಪಟ್ಟವರು. ನೀವು ಆ ರೀತಿಯಾಗಿ ಹೇಳುತ್ತೀರಾ, ನನ್ನ ಜೀವಿತದಲ್ಲಿ ಯಾವುದೇ ಆಶೀರ್ವಾದ ಇಲ್ಲ, ನಾನು ಪ್ರಾರ್ಥನೆ ಮಾಡಿ ನೋಡುತ್ತೇನೆ, ಪ್ರತಿನಿತ್ಯ ಹೋರಾಟವಾಗಿಯೇ ಇದೆ ಎಂಬುದಾಗಿ ಹೇಳುತ್ತೀರಾ? ನೀವು ಆಶೀರ್ವಾದವಾಗಿ ಇರಬೇಕು ಅಂದರೆ ನೀವೊಂದು ಕಾರ್ಯವನ್ನು ಮಾಡಬೇಕು. ಸತ್ಯವೇದ ಏನ್ ಹೇಳುತ್ತದೆ ಅಂದರೆ, ಕೀರ್ತನೆಗಳು 84:5 ವಾಕ್ಯದಲ್ಲಿ ದೇವರ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು, ಅವರು ಯಾತ್ರಾ ಪರರಾಗಿರುವರು. ಎರಡು ಕಾರ್ಯವನ್ನು ಕರ್ತನು ಎದುರು ನೋಡುತ್ತಾನೆ. ಒಂದು, ನಾವು ಕರ್ತನಲ್ಲಿ ಬಲ ಹೊಂದುವವರಾಗಿ ಇರಬೇಕು. ಎರಡನೆಯದು ಯಾತ್ರಾಪರರು, ಅಂದರೆ ಹೃದಯದಲ್ಲಿ ಒಳ್ಳೆ ಆಲೋಚನೆಯನ್ನು ಹೊಂದಿ ಮುನ್ನಡೆಯುವವರು. ಕರ್ತನಲ್ಲಿ ಬಲವನ್ನು ಹೊಂದಬೇಕು. ಅನೇಕರು ಮನುಷ್ಯರನ್ನು ಬಲವಾಗಿ ಹೊಂದಿರುವರು. ಹಣ ಬಲವನ್ನು ನಂಬುವಂಥದ್ದು, ಪದವಿ ಬಲವನ್ನು ನಂಬುವಂಥದ್ದು. ನನಗೆ ಅವರು ಗೊತ್ತು, ಇವರು ಗೊತ್ತು, ಅವರನ್ನು ನೋಡೋಣ, ಇವರನ್ನು ನೋಡೋಣ, ಆ ಪರಿಸ್ಥಿತಿಗಳ ಮೇಲೆ ನಂಬಿಕೆಯನ್ನಿಟ್ಟು ಆ ಬಲವನ್ನು ನಂಬುವಂಥದ್ದು ಇಲ್ಲ. ಕರ್ತನೇ ನನಗೆ ನಂಬಿಕೆ, ಆತನೇ ನನ್ನ ಬಲ, ಆತನೇ ನನಗೆ ಎಲ್ಲವೂ ಎಂದು ಆತನನ್ನು ಪೂರ್ಣವಾಗಿ ಆಶ್ರಯಿಸಿಕೊಳ್ಳುವವರೇ ಆಶೀರ್ವದಿಸಲ್ಪಟ್ಟವರು. ಎರಡನೆಯದಾಗಿ, ಹೃದಯದಲ್ಲಿ ಒಳ್ಳೆಯ ಮಾರ್ಗವನ್ನು ಹೊಂದಿರುವವರು. ನಿಮ್ಮ ಹೃದಯ ಹೇಗಿದೆ? ಹೃದಯ ಇದೆ ಅಲ್ಲ, ಅದು ಬಹಳ ವಂಚಕ ಎಂಬುದಾಗಿ ಸತ್ಯವೇದದಲ್ಲಿ ಇದೆ. ಅದು ಕೇಡುಳ್ಳದು. ಅದು ಯಾವಾಗ ಯಾವ ಕಡೆಗೆ ತಿರುಗುತ್ತದೋ ಹೇಳುವುದಕ್ಕಾಗದು. ಚೆನ್ನಾಗಿ ಒಡನಾಡುವರು, ಫ್ರೆಂಡ್ ಆಗಿರುವರು, ನಮ್ಮ ಬಳಿ ಸಾಲಕ್ಕೆ ಹಣವನ್ನು ತೆಗೆದುಕೊಂಡು ಏಮಾರಿಸಿ ಹೋಗುವರು. ಸ್ನೇಹಿತರಾಗಿ ಇಷ್ಟು ನಂಬಿಕೆ ಇಟ್ಟಿದ್ದಾರಲ್ಲ, ನಾವು ವಂಚಿಸುತ್ತಾ ಇದ್ದೇವೆಂಬಂತ ಭಾವನೆಯೇ ಇರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೋಡಿದ್ದೀರಾ? ಅಂದರೆ ಹೃದಯವು ಬಹಳ ವಂಚಕ. ಹಣ ನೋಡಿದರೆ ಒಂದು ರೀತಿ ಬದಲಾಗುವುದು, ಪದವಿ ಬಂದ ಕೂಡಲೇ ಒಂದು ರೀತಿ ಬದಲಾಗುವುದು. ಈ ಹೃದಯ ಮಹಾ ವಂಚಕ. ಆದ್ದರಿಂದ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ನಿಮ್ಮ ಹೃದಯ ಹೇಗಿದೆ ಯೋಚಿಸಿ ನೋಡಿರೆ. ಹೃದಯದಲ್ಲಿ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಉರಿ, ಸಿಟ್ಟು, ವಂಚನೆಗಳು, ಮೋಸಗಳು ಇದೆಲ್ಲ ಇರುವಂತವರನ್ನು ದೇವರು ಹೇಗೆ ಆಶೀರ್ವದಿಸುವುದಕ್ಕೆ ಸಾಧ್ಯ? ಯೋಚಿಸಿ ನೋಡಿರೆ. ಹೃದಯದಲ್ಲಿ ಯಾವುದೇ ಕಳ್ಳತನ, ಕಪಟತನ ಇರಕೂಡದು. ಎಲ್ಲರನ್ನು ಪ್ರೀತಿಸಬೇಕು, ಮಮತೆ ತೋರಬೇಕು, ಯಾರ ಮೇಲೆ ಹೊಟ್ಟೆ ಕಿಚ್ಚುಗೊಳ್ಳಬಾರದು, ಯಾರನ್ನು ವಂಚಿಸಬಾರದು, ಏಮಾರಿಸಬಾರದು, ಈ ಕದಿಯುವಂಥದ್ದು, ಕಳ್ಳತನ ಅದೆಲ್ಲ ಇರಬಾರದು. ನೀತಿಯಿಂದ ಶ್ರಮಪಟ್ಟು ದುಡಿಯಬೇಕು. ಈ ರೀತಿ ಒಳ್ಳೆ ಹೃದಯ ಇದ್ದರೆ ಮಾತ್ರವೇ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಸಾಧ್ಯ. ಏಮಾರಿಸುವವನು, ಕಳ್ಳನು, ವಂಚಿಸುವವನನ್ನು ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ಹಾಗಾದ್ರೆ ನಾವು ಹೇಗೆ ಇರಬೇಕೆಂಬುದಾಗಿ ಯೋಚಿಸಿ ನೋಡಬೇಕು. ನಮ್ಮ ಹೃದಯವನ್ನು ಹೇಗೆ ಕಾದುಕೊಳ್ಳಬೇಕು? ಸರಿಯಾದ ಮಾರ್ಗದಲ್ಲಿ ನನ್ನ ಹೃದಯ ನಡೆಯಬೇಕೆಂಬುದರಲ್ಲಿ ಗಮನವಾಗಿ ಇರಬೇಕು. ಸರಿಯಾದ ಮಾರ್ಗವನ್ನು ಹೇಗೆ ಅರಿತುಕೊಳ್ಳುವುದು? ಅದಕ್ಕಾಗಿಯೇ ಸತ್ಯವೇದ ವಾಕ್ಯ ನಾವು ನಡೆಯಬೇಕಾದ ಮಾರ್ಗವನ್ನು ಇದು ತೋರಿಸುತ್ತದೆ. ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಮಾರ್ಗದಲ್ಲಿ ನಡೆಯಬೇಕು, ಎಲ್ಲಿ ನಡೆಯಬಾರದು, ಎಲ್ಲ ವಾಕ್ಯಗಳಲ್ಲಿ ಇದೆ. ಒಂದು ಕುಟುಂಬ ಅಂದರೆ ಹೇಗಿರಬೇಕು, ಕೆಲಸದಲ್ಲಿ ಹೇಗಿರಬೇಕು, ಸೇವೆ ಅಂದರೆ ಹೇಗೆ ಮಾಡಬೇಕು, ಆಳುವಂತವರು ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು, ಸರ್ಕಾರಿ ಅಧಿಕಾರಿ ಅಂದರೆ ಹೇಗಿರಬೇಕು, ಎಲ್ಲವೂ ಕೂಡ ಸತ್ಯವೇದದಲ್ಲಿ ಇದೆ. ಒಬ್ಬ ಸರ್ಕಾರಿ ಅಧಿಕಾರಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ದೇಶವನ್ನು ಆಳುವವರು ಯಾವ ರೀತಿ ನಡೆದುಕೊಳ್ಳಬೇಕು, ಎಲ್ಲವೂ ಕೂಡ ವಾಕ್ಯದಲ್ಲಿದೆ. ಅದನ್ನು ಅರಿತು ಆ ಮಾರ್ಗದಲ್ಲಿ ನಡೆಯಬೇಕು. ಸರಿಯಾದ ಮಾರ್ಗದಲ್ಲಿ ನಡೆಯುವುದಾದರೆ ನೀವು ಆಶೀರ್ವದಿಸಲ್ಪಟ್ಟವರಾಗಿರುತ್ತೀರಿ. ಕರ್ತನೇ ನಿಮ್ಮನ್ನು ಆಶೀರ್ವದಿಸುವನು. ಈಗ ಅರ್ಥವಾಯಿತಾ? ಮತ್ತೆ ಯಾಕೆ ಆಶೀರ್ವಾದ ತಡೆಯಾಗಿದೆ? ಎಲ್ಲೋ ಆಶೀರ್ವಾದಕ್ಕೆ ಏನೋ ತಡೆ ಇದೆ. ಅದನ್ನು ಕಂಡುಹಿಡಿದು ಈಗಲೇ ಹೃದಯವನ್ನು ಸರಿಪಡಿಸಿರಿ. ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ನಿಮ್ಮನ್ನು ನಂಬಿದ್ದೇನೆ, ನಿಮ್ಮಲ್ಲಿಯೇ ಬಲ ಹೊಂದುತ್ತೇನೆ. ಇನ್ನು ಯಾವ ಮನುಷ್ಯರನ್ನು ನಾನು ನಂಬುವುದಿಲ್ಲ. ನನ್ನ ಹೃದಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಯೋಚಿಸಿ ಮುನ್ನಡೆದಕ್ಕೆ ಒಪ್ಪಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿರಿ. ಇಂದು ಈ ಆಶೀರ್ವಾದವನ್ನು ನಾನು ಕಾಣಬೇಕು, ಒಂದು ಅದ್ಭುತವನ್ನು ಕಾಣಬೇಕು. ನನಗೆ ಒಂದು ಅದ್ಭುತ ಮಾಡಿ ನನ್ನನ್ನು ಸಂತೋಷಪಡಿಸಿರಿ. ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.